ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಕಣ್ಮುಂದೆನೆ ಬ್ರೋ ಅವನ್ನ ಸೆಲೆಕ್ಟ್ ಮಾಡ್ದ. ನನಗೆಷ್ಟು ಬೇಜಾರಾಯ್ತು ಗೊತ್ತಾ ಚಿಕ್ಕಮ್ಮ. ಬರೀ ಬೇಜಾರು ಮಾತ್ರ ಅಲ್ಲ, ಅವಮಾನನೂ ಆಯ್ತು. ಅವನು ಮುಂದೆ ನೀನೇನು ಪ್ರಯೋಜನಕ್ಕಿಲ್ವೇನೋ ಅಂತ ಬ್ರೋ ನನಗೆ ಇಂಡೈರೆಕ್ಟ್ ಆಗಿ ಹೇಳೋದಾಗಿತ್ತು. ಇದನ್ನೆಲ್ಲ ನಾನು ನಿನಗೆ ಹೇಳಿದ್ದೆ ಅಲ್ವಾ ಅಭಿ? ಯಾವತ್ತಾದರೂ ಒಂದಿನ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನೇ ನನ್ನ ಮಾತು ನಂಬಿರಲಿಲ್ಲ. ಈಗ ನೋಡು, ನಾನು ಹೇಳ್ದಾಗೆ ಆಯಿತು. ನಿಮ್ಮ ಅಣ್ಣನೇ ನಿನ್ಗೆ ಅವಮಾನ ಮಾಡಿದ್ರು. ಛೇ, ಯಾಕೆ ಹೀಗೆಲ್ಲ ಆಗ್ತಾ ಇದೆ? ನನಗೆ ದೊಡ್ಡ ಹೊಡೆತಾನೆ ಬೀಳ್ತಿದೆ. ಎಲ್ಲದರಲ್ಲೂ ಸೋಲೆ ಕಾಣ್ತಿದೆ. ನನಗೆ ಭಯ ಆಗ್ತಿದೆ ಚಿಕ್ಕಮ್ಮ. ನನಗೆ ಮತ್ತೆ ಗೆಲ್ಲಕ್ಕಾಗೋದಿಲ್ವೇನೋ ಅಂತ. ನಾನು ಕಂಪ್ಲೀಟಾಗಿ ಸೋತೋದೆ ಚಿಕ್ಕಮ್ಮ. ಅಭಿ, ನೀನು ಈ ಥರ ಎಲ್ಲ ಮಾತಾಡಬೇಡ. ನೀನು ಇಷ್ಟೊಂದು ನೊಂದ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಏನು ಮಾಡೋದು? ಏನು ಮಾಡೋಕ್ಕಾಗತ್ತೆ? ಸಮಾಧಾನ ಮಾಡ್ಕೋ. ಹಾಗಂತ ಇವ್ರು ಮಾಡ್ತಿರೋ ಅನ್ಯಾಯಗಳನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ? ಇನ್ನೇನು ಮಾಡೋಕ್ಕಾಗತ್ತೆ ದೀಪಿಕಾ? ಇದು ತುಂಬಿದ ಕುಟುಂಬ. ಒಂದೇ ಮನೇಲಿ ಒಂದೇ ಕುಟುಂಬದಲ್ಲಿ ಎಲ್ಲರೂ ಇರಬೇಕಾದ್ರೆ ಇಂಥದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಬೇರೆ ದಾರಿನೇ ಇಲ್ಲ. ಆದರೆ ಎಷ್ಟು ದಿನ? ಸಾಯೋವರೆಗೂ. ನಾವೆಲ್ಲರೂ ಒಂದೇ ಮನೇಲಿ ಒಂದೇ ಕಡೆ ಇದ್ದೀವಿ ಅಂದಮೇಲೆ ಯಾರ ಮಾತು ನಡೆಯುತ್ತೋ, ಯಾರಿಗೆ ಹೆಚ್ಚು ಸಪೋರ್ಟ್ ಇರುತ್ತೋ ಅಂಥವರು ಡಾಮಿನೇಟ್ ಮಾಡೇ ಮಾಡ್ತಾರೆ. ಹಾಗಂತ ಯಾರೋ ಮೂರನೆಯವ್ರು ಬಂದು ನಮ್ಮನೇಲಿ ನನ್ನೇ ಕಡೆಗಣಿಸಿ ನನ್ನ ಜಾಗ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನಾನು ಸುಮ್ಮನಿರ್ಬೇಕಾ ಚಿಕ್ಕಮ್ಮ? ಇನ್ನೇನು ಮಾಡೋಕ್ಕಾಗತ್ತೆ ಅಭಿ? ಒಂದು ವೇಳೆ ನೀನು ಈ ಮನೇಲಿಲ್ಲದೆ ಸಪ್ರೇಟಾಗಿ ನಿನ್ನ ಕಂಪನಿ, ನಿನ್ನ ಮನೆ, ನಿನ್ನ ಆಸ್ತಿ, ನಿನ್ನ ಅಂತಸ್ತು ಅಂತೆಲ್ಲ ಇದ್ದಿದ್ರೆ ನೀನು ಇವ್ರ ಮಾತುಗಳಿಗೆಲ್ಲ ಬೆಲೆ ಕೊಡೋ ಅಗತ್ಯನೇ ಇರಲಿಲ್ಲ. ಅವರೀಗ ನಿನಗೆ ಅವಮಾನ ಮಾಡಿದ್ರೂ ನೀನು ಸಹಿಸ್ಕೋಬೇಕು. ನಿನ್ನ ಪಾಲಿಗೆ ಬರಬೇಕಾಗಿರೋದನ್ನ ಕೊಡದೆ ಕಿತ್ಕೊಂಡ್ರೂ ನೀನು ಸುಮ್ಮನಿರಬೇಕು ಅಷ್ಟೆ. ಇಲ್ಲ ಚಿಕ್ಕಮ್ಮ, ನನಗೆ ಹಾಗಿರಕ್ಕಾಗಲ್ಲ. ಹಾಗಿರೋಕ್ಕಾಗಲ್ಲ ಅಂದರೆ ಮತ್ತೇನು ಅಭಿ? ಈ ಮನೇನ ಭಾಗ ಕೇಳೋಕ್ಕಾಗತ್ತಾ? ಅಷ್ಟು ಧೈರ್ಯ ನೀನೆಲ್ಲಿ ಮಾಡೋಕ್ಕಾಗತ್ತೆ ಅಭಿ? ಇಂಡಿಪೆಂಡೆಂಟ್ ಆಗಿ ನಿನಗೆ ಬದುಕೋ ಶಕ್ತಿ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೀಗೆ ಮಾಡ್ತಿದ್ದಾರೆ. ಏನ ಇಂಡಿಪೆಂಡೆಂಟ್ ಆಗಿ ನನಗೆ ಬದುಕೋ ಶಕ್ತಿ ಇಲ್ವಾ? ಹಾಗಂತ ಅವ್ರು ಅಂದ್ಕೊಂಡಿದ್ದಾರಲ್ಲ ಅಭಿ. ನಾವು ಅದೇ ಥರ ನಡ್ಕೊಂಡು ಇಲ್ಲೇ ಬಿದ್ದಿದ್ದೀವಲ್ಲ. ಹಾಗಾದ್ರೆ ನನ್ನ ಕೆಪಾಸಿಟಿ ಏನು, ನನ್ನ ಎಬಿಲಿಟಿ ಏನು ಅಂತ ತೋರಿಸ್ಲೇಬೇಕು. ಚಿಕ್ಕಮ್ಮ, ನಾನು ಈ ಮನೇಲಿ ಭಾಗ ಕೇಳ್ತೀನಿ. ಈ ಮನೆ ಭಾಗ ಆಗಲೇಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.